ಸೊ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡ್ತಾ ಇರುವಂತಹ ವಿಚಾರದಲ್ಲಿ ಈಗ ಜೈಲಿಗೆ ಕಮಿಷನರ್ ದಯಾನಂದ್ ಅವರು ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ವಿಸಿಟ್ ಕೊಡ್ತಾರೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ದಯಾನಂದ್ ಅವರು. ವಿಶೇಷ ಭದ್ರತೆಯಲ್ಲಿ ದರ್ಶನ್ ಕೊಠಡಿಗೆ ಭೇಟಿ ಸಾಧ್ಯತೆ ಇದೆ. ಜೈಲಿನ ಕೆಲ ಸೆಲ್ಗಳಿಗೂ ಕೂಡ ಭೇಟಿಯನ್ನ ಕಮಿಷನರ್ ಅವರು ನೀಡಲಿದ್ದಾರೆ. ಜೈಲಿಗೆ ಭೇಟಿಯನ್ನ ಕಮಿಷನರ್ ದಯಾನಂದ್ ಅವರು. ಹಾಗೆ ನೋಡಿದರೆ ಸಿವಿಲಿಗೂ ಮತ್ತು ಜೈಲಿಗೂ ಏನೂ ಅಷ್ಟೊಂದು ಇದಿರೋದಿಲ್ಲ. ಬರೀ ಅಲ್ಲಿರುವಂಥ ಕೈದಿಗಳನ್ನು ಹೋಗಿ ಬಿಡೋದಷ್ಟೇ. ಯಾರಾದರೂ ಆರೋಪಿಗಳಿದ್ರೆ ಅವ್ರನ್ನಲ್ಲಿ ಬಿಡಬೇಕು. ವಿಚಾರಣಾಧೀನ ಕೈದಿಗಳಿರ್ತಾರೆ, ಇಲ್ಲ ಕೈದಿಗಳಿರ್ತಾರೆ, ಆ ಕೆಲಸ. ಬಟ್ ಈಗ ಈ ಎಲ್ಲ ಬೆಳವಣಿಗೆ ಆದ ನಂತರ ಒಂದು ವಿಸಿಟ್ ಕೊಡಬೇಕಾಗಿದೆ. ಹಾಗಾಗಿ ವಿಸಿಟನ್ನು ಕೊಡ್ತಾ ಇದ್ದಾರೆ ಕಮಿಷನರ್ ಅವರು. ಈ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಈ ರೌಡಿ ವ್ಯಕ್ತಿಗಳು ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ಈ ಕೋಕಾ ಕೇಸ್ಗಳನ್ನು ನಾವು ಹಾಕಿದ್ದೇವೆ. ಸುಮಾರು 6ರಿಂದ 8 ಕೋಕಾ ಪ್ರಕರಣಗಳನ್ನು ನಾವು ಹಾಕಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೌಡಿಗಳನ್ನು ನಾವು ಒಳಗಡೆ ಕಳಿಸಿದ್ದೇವೆ. ಅವರುಗಳು ಅಲ್ಲಿಯೇ ಸೇರಿಕೊಂಡು ಮತ್ತೆ ಬೇರೆ ಬೇರೆ ಅಪರಾಧ ಚಟುವಟಿಕೆಗಳು ಅಥವಾ ಅಕ್ರಮ ಚಟುವಟಿಕೆಗಳು ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾವು. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ 5 ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಇಂಥ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋಕ್ಕಿಂತ ಮುಂಚಿತವಾಗಿ ಜಾಮೀನು ಸಿಗುತ್ತಾ, ಅಥವಾ ಹಿಂದೆ ಯಾವುದಾದ್ರು ಪ್ರಕರಣಗಳಲ್ಲಿ ರೀತಿ ಸಿಕ್ಕಿದೆಯಾ, ಅಥವಾ ಡೌಟು ಅಂತ ಹೇಳ್ಬೋದಾ? ಯಾವಾಗ ವಿಚಾರಣೆ ಬರುತ್ತೆ? ಅರುಣ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ಆರೋಪಿಗಳು ಒಬ್ಬೊಬ್ಬರಾಗೆ ಇವಾಗ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಸದ್ಯ 5 ಜನ ಆರೋಪಿಗಳು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸೇರಿ ಒಟ್ಟು 5 ಜನ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು. ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರುವಂತದ್ದು. ಅದರಲ್ಲಿ ಅನೂಪ್ ಕುಮಾರ್ ಎಂಬ ಆರೋಪಿ ಇದ್ದಾರೆ. ಆತನ ಜಾಮೀನು ಅರ್ಜಿ ವಿಚಾರಣೆ ಮುಗಿದಿದೆ. ಉಳಿದಂತೆ A1 ಆರೋಪಿಯಾಗಿರುವಂತ ಪವಿತ್ರ ಗೌಡ ಮತ್ತೆ A10 ಆರೋಪಿಯಾಗಿರುವಂತ ವಿನಯ್ ಅವರ ಅರ್ಜಿ ಬಗ್ಗೆ ಈಗಾಗಲೇ ಆಕ್ಷೇಪಣೆಯನ್ನು ಕೂಡ SPP ಅವರು ಸಲ್ಲಿಸಿರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದ ನಂತರ ವಿನಯ್ ಮತ್ತೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿನ ವಿಚಾರಣೆಗೆ ಬರುತ್ತೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಸದ್ಯ ಈ ಹಿಂದಿನ ಕೇಸ್ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಇಂಥ ಕೊಲೆ ಕೇಸ್ಗಳಲ್ಲಿ ಆರೋಪಿಗಳಿಗೆ ಚಾರ್ಜ್ ಶೀಟ್ ಸಲ್ಲಿಸೋಕ್ಕೂ ಬಿಫೋರ್ ಜಾಮೀನು ಸಿಗೋದು ಬಹುತೇಕ ಡೌಟ್ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಇಬ್ಬರು ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಏನೆಲ್ಲ ತೀರ್ಮಾನ ಆಗತ್ತೆ ಅನ್ನುವಂಥದ್ದು ಈಗ ಕಾದ್ ನೋಡಬೇಕಾಗಿರುವಂತದ್ದು. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.